ಒಂದು ಕಾಡು, ಒಂದು ಭಯಾನಕ ಬೇಟೆ. ಆದ್ರೆ ಇದ್ರ ಹಿಂದೆ ಮರ್ತೋಗಿರುವ ರಹಸ್ಯ ಮಾತ್ರ ಯಾರಿಗೂ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋದು ಮಲಯಾಳ ಮೂವಿ ಕತ್ತಲನ್. ಸಿನಿಮಾ ಈಗ ಥಿಯೇಟರ್ಗಳಲ್ಲಿ ಲಿಟರಲಿ ಫೈರ್ ಆಗಿದೆ. ಐವೋರಿ ಸ್ಮಗ್ಲಿಂಗ್, ಬ್ರೂಟಲ್ ಗ್ಯಾಂಗ್ ವಾರ್ಸ್, ಮಾಸ್ ಆಕ್ಷನ್ ಸೀನ್ಸ್, ಅದಲ್ಲದೆ ಗೂಸ್ ಬಂಪ್ಸ್ ಕೊಡೋ BGM. ಇದು ಸಾಮಾನ್ಯ ಆಕ್ಷನ್ ಮೂವಿ ಅಲ್ಲ. ಪ್ರತಿ ಸೀನ್ ಕೂಡ ಟೆನ್ಷನ್ ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಹೋಗ್ತಿರುತ್ತೆ. ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ಅಂತೂ ಬಂದಾಗ ಅಸಲಿ ಗೇಮ್ ಇವಾಗ ಶುರು ಆಯ್ತಾ ಅನ್ನೋ ಫೀಲಿಂಗ್ ನಿಮಗೆ ಖಂಡಿತ ಬರುತ್ತೆ. ಕತ್ತಲನ್ ಮೂವಿಯ ಕಂಪ್ಲೀಟ್ ಸ್ಟೋರಿನ ಸಸ್ಪೆನ್ಸ್ ಫೀಲ್ ಜೊತೆಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಸೊ ಲೆಟ್ಸ್ ಸಿ ಹೌ ಇಟ್ ಗೋಸ್. ಕತೆ ಸ್ಟಾರ್ಟ್ ಆಗೋದು ತಮಿಳುನಾಡು ಮತ್ತೆ ಕೇರಳ ಬಾರ್ಡರ್ ನಲ್ಲಿರೋ ಒಂದು ದೊಡ್ಡ ಕಾಡಲ್ಲಿ. ಈ ಕಾಡಿಗೆ ಕಾಟು ವೆಲಿಚಮ್ ಅಂತ ಹೆಸರು. ಈ ಕಾಡಲ್ಲಿ 1000 ಆನೆಗಳು ಇರ್ತವೆ. ಇವುಗಳ ಕಾಟ ಹೆಂಗಿರುತ್ತೆ ಅಂದ್ರೆ ಅಲ್ಲಿರೋ ಲೋಕಲ್ ಜನರಿಗೆ ಬದುಕೋದಿಕ್ಕೆ ಬಿಡಲ್ಲ. ಅರಣ್ಯ ಇಲಾಖೆ ಅಧಿಕಾರಿಗಳಿಗೂ ಕೂಡ ಈ ಕಾಡಿಗೆ ಹೋಗೋಕೆ ಸಿಕ್ಕಾಪಟ್ಟೆ ಹೆದರ್ತಿರ್ತಾರೆ. ಸೀನ್ ಕಟ್ ಮಾಡಿದ್ರೆ ಇವಾಗ 1995ರ ಕಾಲಘಟ್ಟ. ಕಾಡಲ್ಲಿರೋ ಜನರಿಗೆ ಪ್ರತಿದಿನ ಆನೆಗಳ ಕಾಟ ತಡೆಯೋಕೆ ಆಗ್ತಾ ಇಲ್ಲ. ಡೈಲಿ ಯಾರಾದ್ರೂ ಒಬ್ರು ಆನೆ ತುಳಿತಕ್ಕೆ ಸಿಕ್ಕಿ ಸಾಯ್ತಾ ಇರ್ತಾರೆ. ಹಿಂಗೆ ಆದ್ರೆ ನಮ್ಮ ಇಡೀ ವಂಶನೇ ಖಾಲಿ ಆಗುತ್ತೆ ಅಂತ ಹೆದ್ರಿ ಜನರೆಲ್ಲ ಕಾಡು ಬಿಟ್ಟು ಸಿಟಿಗೆ ಓಡಿ ಬರ್ತಿರ್ತಾರೆ. ಸಿಟಿಗೆ ಬಂದ್ ಜನರೆಲ್ಲ ಹೆಲ್ಪ್ ಕೇಳೋದಿಕ್ಕೆ ಆ ಊರಿನ ದೊಡ್ಡ ಗ್ಯಾಂಗ್ಸ್ಟರ್ ಮರಿಯಣ್ಣನ ಹತ್ರ ಹೋಗ್ತಿರ್ತಾರೆ. ಮಾರಿಯಣ್ಣ ಬಿಲ್ಡಪ್ ಕೊಡ್ಕೊಂಡು ನಿಮಗೆ ಊಟ ಇರೋಕ್ ಜಾಗ ಎಲ್ಲ ನಾನೇ ಕೊಡ್ತೀನಿ, ನಾನೇ ನೋಡ್ಕೋತೀನಿ ಅಂತ ಪ್ರಾಮಿಸ್ ಮಾಡ್ತಾನೆ. ಆದ್ರೆ ಇವಂದು ಸ್ಕೆಚ್ಚೇ ಬೇರೆ ಇರುತ್ತೆ. ಕಾಡಲ್ಲಿ ಇರ್ತಾವಲ್ಲ ಆನೆಗಳು, ಅದ್ರ ದಂತ ಅಂದ್ರೆ ಐವೋರಿ ಕಟ್ ಮಾಡಿ ಫಾರಿನ್ ಗೆ ಎಕ್ಸ್ಪೋರ್ಟ್ ಮಾಡಿದ್ರೆ ಕೋಟಿ ಕೋಟಿ ದುಡ್ಡು ಮಾಡಬಹುದು ಅಂತ ಇವನ ಅಸಿಸ್ಟೆಂಟ್ ಗಳು ಐಡಿಯಾ ಕೊಟ್ಟಿರ್ತಾರೆ. ಮಾರಿಯಣ್ಣ ತಕ್ಷಣ ಫೀಲ್ಡ್ ಗೆ ಇಳಿತಾನೆ. ಫಸ್ಟ್ ಗೆ ಒಂದು ಆನೆನ ಮರಗಳ ಮಧ್ಯೆ ಹಗ್ಗ ಕಟ್ಟಿ ಲಾಕ್ ಮಾಡ್ತಾರೆ. ಶೂಟ್ ಮಾಡ್ಬಿಟ್ಟು ದಂತ ಕಟ್ ಮಾಡ್ತಾರೆ. ಆ ಕಾಲದಲ್ಲಿ ಬರೀ 2 ಆನೆ ದಂತ ಫಾರಿನ್ ನಲ್ಲಿ ಬರೋಬ್ಬರಿ 3 ಕೋಟಿ ರೂಪಾಯಿಗೆ ಸೇಲ್ ಆಗ್ತಿತ್ತು. ಆ ಕಾಲಕ್ಕೆ 3 ಕೋಟಿ ಅಂದ್ರೆ ಮಾಮೂಲಿ ವಿಷಯನ. ಮಾರಿಯಣ್ಣ ಹೆಂಗೆ ಅಂದ್ರೆ ಆ ಮುಗ್ಧ ಜನರನ್ನು ಕಂಪ್ಲೀಟ್ ಆಗಿ ಗುಲಾಮ್ ತರ ಟ್ರೀಟ್ ಮಾಡ್ತಾ ಇರ್ತಾನೆ. ಅವ್ರ ಕೈಯಲ್ಲೇ ಆನೆಗಳನ್ನ ಸಾಯಿಸ್ತಾನೆ, ಬಿಸ್ನೆಸ್ ಮಾಡಿಸ್ತಾನೆ. ಆದ್ರೆ ಆ ಜನರಿಗೆ ಕೊಡೋದು ಬರೀ 1 ಟೈಮ್ ಊಟ ಅಷ್ಟೇ. ಅಲ್ಲಿರೋ ಹೆಣ್ಮಕ್ಳ ಮೇಲೂ ಕೂಡ ದೌರ್ಜನ್ಯ ಮಾಡ್ತಾ ಇರ್ತಾನೆ. ಜನಗಳಂತ ಇವನ ಹತ್ರ ಬರೋದ್ಕಿಂತ ಆನೆ ಕಾಲಿ ಕೆಳಗೆ ಸಿಕ್ ಸತ್ತೋಗದೆ ವಾಸಿ ಅಂತ ಅನ್ಕೊಂತಿರ್ತಾರೆ. ವರ್ಷಗಳು ಕಳೀತವೆ. ಮಾರಿಯಣ್ಣನ ದಂತದ ಬಿಸ್ನೆಸ್ ಸಖತ್ತಾಗಿ ನಡೀತಿರುತ್ತೆ. ಆದ್ರೆ ಆ ಊರಿಗೆ ಹೊಸದಾಗಿ ಒಬ್ಬ ಖಡಕ್ SI ಎಂಟ್ರಿ ಕೊಡ್ತಾನೆ. ಈ ಹೊಸ SI ಮಾರಿಯಣ್ಣನ ದಂತ ಸಾಗಿಸುವ ಗಾಡಿನ ಅಡ್ಡ ಹಾಕ್ಬಿಟ್ಟು ಸುಮಾರು 10 ಕೋಟಿ ವರ್ತಿರೋ ಅಷ್ಟು ಐವರಿನ ಸೀಸ್ ಮಾಡ್ತಾನೆ. ಮುಂಚೆ ಎಲ್ಲ ಆಫೀಸರ್ಗಳಿಗೆ ಲಂಚ ಕೊಟ್ಬಿಟ್ಟು ಮ್ಯಾನೇಜ್ ಮಾಡ್ತಿದ್ದ. ಆದ್ರೆ ಮಾರಿಯಣ್ಣನಿಗೆ ಇವನು ದೊಡ್ಡ ತಲೆವಾಗ್ಬಿಟ್ಟಿದ್ದಾನೆ. ಇವಾಗ SI ಹೇಳ್ತಾನೆ, ದಮ್ಮಿದ್ರೆ ತೇನಿ ಬಾರ್ಡರ್ ದಾಟಿಸ್ಬಿಟ್ಟು ರಾಮೇಶ್ವರಂ ಅಲ್ಲಿ ಮಾರ್ ತೋರಿಸು ಅಂತ ಓಪನ್ ಚಾಲೆಂಜ್ ಆಗ್ತಾನೆ. ಮಾರಿಯಣ್ಣನ ಕೂಡ ಹೇಳ್ತಾನೆ, ನಾಳೆನೆ ನೋಡ್ಕೋ ಅಂತ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತಾನೆ. ಮಾರಿಯಣ್ಣ ತನ್ನ ಮೇನ್ ಆಳು ಅಲಿ ಅಂತ ಇರ್ತಾನೆ. ಅವನ ಜೊತೆ 10 ಆನೆ ದಂತಗಳನ್ನ ಜೀಪ್ ಅಲ್ಲಿ ಕಳಿಸ್ತಾನೆ. ಆದ್ರೆ ಪೊಲೀಸ್ ಅವರು ಚೇಸ್ ಮಾಡಿದಾಗ ಆ ಜೀಪ್ ಆಕ್ಸಿಡೆಂಟ್ ಆಗ್ಬಿಟ್ಟು ಎಲ್ಲಾ ದಂತಗಳು ಪೊಲೀಸ್ ವಶ ಆಗ್ಬಿಡ್ತವೆ. ಆದ್ರೆ ಇಲ್ಲಿ ಮೇನ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆ ದಂತಗಳು ಪೊಲೀಸ್ ಸ್ಟೇಷನ್ಗೂ ಹೋಗಲ್ಲ, ಕೋರ್ಟ್ಗೂ ಸಬ್ಮಿಟ್ ಆಗಲ್ಲ. ಇಲ್ಲಿ ಸ್ಟೋರಿಗೆ ಮೇನ್ ಟ್ವಿಸ್ಟ್ ಸಿಗೋದು ಏನಪ್ಪಾ ಅಂತಂದ್ರೆ ಆ ಊರಲ್ಲಿ ಇನ್ನೊಬ್ಬ ಇರ್ತಾನೆ ಎಡಿಕ್ ಅಂತ. ಇವನು ಮಾರಿಯಣ್ಣನಿಗೆ ಆಪೋಸಿಟ್ ಆಗಿ ನಿಂತಿರ್ತಾನೆ. ಎಡಿಕ್ ಒಬ್ಬ ಪೊಲಿಟಿಕಲ್ ಬ್ಯಾಕಿಂಗ್ ಇರುವ ರೌಡಿ. ಈ ಎಡಿಕ್ ಮತ್ತೆ ಆ ಊರಿನ ಮಂತ್ರಿ ಇಬ್ರು ಒಂದೇ ಟೀಮು. ಆ ಹೊಸ SI ಇರ್ತಾನಲ್ಲ, ನಿಜವಾಗ್ಲೂ ಎಡಿಕ್ ನ ಆಳಾಗಿದ್ದ. ಎಸ್, ಆ ಹೊಸ SI ಇವ್ರಿಗೆ ಕೆಲಸ ಮಾಡ್ತಾ ಇದ್ದ. ಮಾರಿಯಣ್ಣನ ದಂತಗಳನ್ನ ಸೀಸ್ ಮಾಡ್ಬಿಟ್ಟು ಎಡಿಕಿಗೆ ತಲುಪಿಸೋದೇ ಇವರ ಪ್ಲಾನ್ ಆಗಿತ್ತು. ಈ ಎಲ್ಲಾ ಗಲಾಟೆ ಮಧ್ಯೆ ನಮ್ಮ ಹೀರೋ ಆಂಟನಿ ಎಂಟ್ರಿ ಕೊಡ್ತಾನೆ. ಆಂಟನಿ ಹೇಗಂದ್ರೆ ಕೊಟ್ಟ ಕೆಲ್ಸನ ಫಾಸ್ಟ್ ಆಗಿ ಮಾಡ್ತಾನೆ. ಆಮೇಲೆ ಎಲ್ಲಾ ಕೆಲ್ಸನೂ ಕೂಡ ಪರ್ಫೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತಾನೆ. ಇವಾಗ ಮಾರಿಯಣ್ಣ ತನ್ನ 20 ಆನೆ ದಂತಗಳನ್ನ ತೇನಿ ಬಾರ್ಡರ್ ನಿಂದ ರಾಮೇಶ್ವರಂಗೆ ಶಿಫ್ಟ್ ಮಾಡೋ ಒಂದು ಜವಾಬ್ದಾರಿನ ಆಂಟನಿ ಕೊಡ್ತಾನೆ. ಆಂಟನಿ 5 ದಿನ ಟೈಮ್ ನ ಕೇಳ್ತಾನೆ. ಆದ್ರೆ ಇಲ್ಲಿರೋ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆಂಟನಿ ಮಾರಿಯಣ್ಣನ ಆಳೆ ಅಲ್ಲ, ಅವನಿಗೆ ಕೆಲ್ಸನ ಮಾಡ್ತಾ ಇರಲ್ಲ. ಅವನು ಆತ ಅದೇ ಕಾಡಿನ ಬುಡಕಟ್ಟು ಜನಾಂಗದವನು. ಕಾಡಿನ ಜನರ ಮೇಲೆ ಅವನು ದೌರ್ಜನ್ಯ ಮಾಡ್ತಾ ಇರ್ತಾನಲ್ವಾ, ಅದಕ್ಕೆ ಮಾರಿಯಣ್ಣನಿಗೆ ಒಂದು ಸರಿಯಾಗಿ ಫಿನಿಶಿಂಗ್ ಕೊಡೋಕೆ ಅವನು ಯಾವಾಗ್ಲಿಂದನೂ ಕಾಯ್ತಾ ಇರ್ತಾನೆ. ಈ ಒಂದು ಸೀಕ್ರೆಟ್ ಹಳೆ ಆಳ್ ಇರ್ತಾನಲ್ಲ ಅಲಿ, ಅವನಿಗೆ ಮಾತ್ರ ಗೊತ್ತಿರುತ್ತೆ. ಅಲಿಯ ಲೈಫ್ ಕೂಡ ತುಂಬಾನೇ ಸ್ಯಾಡ್ ಆಗಿರುತ್ತೆ. 20 ವರ್ಷದ ನಂತರ ಒಂದು ಮಗು ಹುಟ್ಟಿರುತ್ತೆ ಅವರಿಗೆ. ಆದ್ರೆ ಆ ಮಗುವಿಗೆ ಕೈ ಕಾಲೇ ಬರಲ್ಲ. ಮಗುವಿನ ಆಪರೇಷನ್ ಗಾಗಿ ಅಲಿ ಮತ್ತೆ ಆಂಟನಿ ದುಡ್ಡನ್ನ ಜೋಡಿಸ್ತಾ ಇರ್ತಾರೆ. ಇದೆಲ್ಲದ್ರ ಮಧ್ಯ ಎಡಿಕ್ ಬರ್ತಾನೆ ತನ್ನ ಗ್ಯಾಂಗ್ ನ ಕರ್ಕೊಂಡು. ಬಂದ್ಬಿಟ್ಟು ಮಾರಿಯಣ್ಣನ ಮುಗಿಸೋದಕ್ಕೆ ಟ್ರೈ ಮಾಡ್ತಾನೆ. ಅಲ್ಲಿ ಆಂಟನಿ ಬಂದ್ಬಿಟ್ಟು ಮಾರಿಯಣ್ಣನ ಪರವಾಗಿ ಫೈಟ್ ಮಾಡಿ ಅವನ ಲೈಫ್ ಸೇವ್ ಮಾಡ್ತಾನೆ. ಇದರಿಂದ ಮಾರಿಯಣ್ಣನಿಗಂತೂ ಆಂಟನಿ ಮೇಲೆ ಫುಲ್ ನಂಬಿಕೆ ಬಂದ್ಬಿಡುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಆಂಟನಿ ಜೀಪ್ ಅಲ್ಲಿ ಹೋಗ್ತಾ ಇರ್ತಾನೆ. ಆದ್ರೆ ಪೊಲೀಸ್ ಬಂದ್ಬಿಟ್ಟು ಚೆಕ್ ಮಾಡ್ತಾರೆ. ಆದ್ರೆ ಆ ಒಂದು ಜೀಪ್ ಅಲ್ಲಿ ದಂತ ಕಾಣಲ್ಲ. ಲಾಸ್ಟ್ ದಿನ ಮಾರಿಯಣ್ಣ ಒಂದು ಸೈಕೋ ಪ್ಲಾನ್ ಮಾಡ್ತಾನೆ. ಆಲಪ್ಪುಳ ಊರದಿಂದ ಬರ್ತಿದ್ದ ಬಸ್ ಅನ್ನ ತಾನೇ ಆಕ್ಸಿಡೆಂಟ್ ಮಾಡಿಸ್ಬಿಟ್ಟು 22 ಜನರನ್ನ
ಕೊಲ್ತಾನೆ. ಆ ಎಲ್ಲಾ ಡೆಡ್ ಬಾಡೀಸ್ ನ ರಾಮೇಶ್ವರಂಗೆ ಕಳಿಸೋ ನೆಪದಲ್ಲಿ ಹೆಣಗಳ ಹೊಟ್ಟೆ ಒಳಗಡೆ ದಂತಗಳನ್ನ ಇಟ್ಬಿಟ್ಟು ಸಾಗಿಸೋ ಪ್ಲಾನ್ ಇವಂದು. ಈಗ ಆಂಟನಿ ಮಾರಿಟರಿ ಡಾಕ್ಟರ್ ಹತ್ರ ಹೋಗ್ತಾನೆ. ಇದ್ರ ಮೀನಿಂಗ್ ಏನಪ್ಪಾ ಅಂತಂದ್ರೆ ಹೆಣ ಪರೀಕ್ಷೆ ಮಾಡುವ ಡಾಕ್ಟರ್ಗಳು ಇವರಲ್ಲ. ಇನ್ನೂ ಕ್ಲಿಯರ್ ಆಗಿ ಹೇಳ್ಬೇಕಂತಂದ್ರೆ ಪೋಸ್ಟ್ ಮಾರ್ಟಮ್ ಮಾಡುವ ಡಾಕ್ಟರ್ಗಳು. ಆ ಡಾಕ್ಟರ್ ಹತ್ರ ಆಂಟನಿ ಹೋಗ್ಬಿಟ್ಟು ಒಂದೊಂದು ಬಾಡಿಯಲ್ಲೂ ಕೂಡ ಎರಡೆರಡು ದಂತ ಇಡೋದಕ್ಕೆ ಹೇಳ್ತಾನೆ. ನೆಕ್ಸ್ಟ್ ಡೇನೆ 7 ಆಂಬುಲೆನ್ಸ್ ಗಳು ರಾಮೇಶ್ವರಕ್ಕೆ ಹೊರಡ್ತವೆ. SI ಗೆ ಡೌಟ್ ಬರುತ್ತೆ. ಆ ಆಂಬುಲೆನ್ಸ್ ನ ತಡೆದು ಬಿಟ್ಟು ಹಾಸ್ಪಿಟಲ್ ಗೆ ಕರ್ಕೊಂಡು ಹೋಗಿ ಕಂಪ್ಲೀಟ್ ಎಕ್ಸ್ರೇ ಮಾಡಿಸ್ತಾನೆ. ಆದ್ರೆ ಶಾಕಿಂಗ್ ಟ್ವಿಸ್ಟ್ ಏನಪ್ಪಾ ಅಂತಂದ್ರೆ ಆ ಹೆಣಗಳ ಒಳಗಡೆ ದಂತ ಸಿಗಲ್ಲ. ಇವಾಗ SI ಮತ್ತೆ ಎಡಿಕ್ ಪ್ಲಾನ್ ಅಟ್ಟರ್ ಫ್ಲಾಪ್ ಆಗುತ್ತೆ. ಯಾಕಂದ್ರೆ ಆಂಟನಿ ಡಾಕ್ಟರ್ ಗೆ ದಂತ ಇಡೋಕ್ ಹೇಳಿದಂತೂ ನಿಜ, ಆದ್ರೆ ಆ ದಿನ ಅಲ್ಲ, ನೆಕ್ಸ್ಟ್ ಡೇ ಇಡೋಕೆ ಹೇಳಿರ್ತಾನೆ. ಪೊಲೀಸ್ಗಳು ಚೆಕ್ ಮಾಡಿ ಹೋದ್ಮೇಲೆ ಆಂಟನಿ ಆರಾಮಾಗಿ ದಂತಗಳನ್ನು ರಾಮೇಶ್ವರಂ ಬಾರ್ಡರ್ ಗೆ ದಾಟಿಸ್ತಾನೆ. SI ಗೆ ಉಲ್ಟಾ ಬೇರೆ ಕಡೆ ಟ್ರಾನ್ಸ್ಫರ್ ಮಾಡ್ಬಿಡ್ತಾರೆ. ಹೀರೋ ಮೈಂಡ್ ಗೇಮ್ ಅಂದ್ರೆ ಇದಪ್ಪ. ನೆಕ್ಸ್ಟ್ ಸೀನ್ ಅಲ್ಲಿ ತುಂಬಾನೇ ಟ್ವಿಸ್ಟ್ ಬರ್ತವೆ. ಇದು ಟರ್ನಿಂಗ್ ಪಾಯಿಂಟ್ ಆಫ್ ದ ಮೂವಿ. ಈ ತರ ಎಲ್ಲ ಆಗಿರುತ್ತಲ್ಲ, ಇದರಿಂದ ಫುಲ್ ಗರಂ ಆಗಿರ್ತಾನೆ ಎಡಿಕ್. ಆಂಟನಿ ಮೇಲೆ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇರ್ತಾನೆ. ರಿವೆಂಜಿಗೋಸ್ಕರ ಏನ್ ಮಾಡ್ತಾನೆ ಗೊತ್ತಾ? ಅಲ್ಲಿ ಇರ್ತಾನಲ್ಲ, ಅಲ್ಲಿ ಹೆಂಡತಿ ಮತ್ತೆ ಅವನ ಮಗುವಿಗೆ ಆಕ್ಸಿಡೆಂಟ್ ಮಾಡಿಸ್ಬಿಡ್ತಾನೆ. ಮಗುವಿನ ಕಂಡೀಷನ್ ಫುಲ್ ಸೀರಿಯಸ್ ಆಗುತ್ತೆ. ಅರ್ಜೆಂಟ್ ಆಪರೇಷನ್ ಗೆ ಸರ್ಜರಿಗೆ 18 ಲಕ್ಷ ರೂಪಾಯಿ ಬೇಕಾಗುತ್ತೆ. ಅವರಿಬ್ರಿಗೂ ಪಾಪ ಬಹಳ ಬೇಜಾರಾಗುತ್ತೆ. ಅಷ್ಟೊಂದು ದುಡ್ಡು ತಗೊಂಡ್ಬರ್ಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ. ಇವಾಗ ಆಂಟನಿ ಮತ್ತೆ ಅಲ್ಲಿ ಮಾರಿಯಣ್ಣ ಹತ್ರ ಹೋಗ್ತಾರೆ ದುಡ್ಡನ್ನ ಕೇಳೋದಿಕ್ಕೆ. ಹೆಲ್ಪ್ ಕೇಳೋದಿಕ್ಕೆ ಹೋದಾಗ ಕೋಟಿ ದುಡ್ಡು ಮಾಡಿರೋ ಮಾರಿಯಣ್ಣ ಕೇವಲ 50,000 ರೂಪಾಯಿ ಬಿಸಾಡ್ತಾನೆ. ಇದ್ರಿಂದ ಅಲ್ಲಿಗೆ ಸಿಟ್ಟು ಬಂದ್ಬಿಡುತ್ತೆ. ಅವನಿಗೆ ಬೇಜಾರ್ ಕೂಡ ಆಗುತ್ತೆ. ಅದೇ ದುಡ್ಡನ್ನ ಎಸದ್ ಬಿಟ್ಟು ಅವ್ನ ಮುಖದ ಮೇಲೆ ಈ ಭಿಕ್ಷೆ ದುಡ್ಡು ನನಗ್ ಬೇಡ ಅಂತ ಹೇಳ್ತಾನೆ. ಅಲ್ಲಿ ಆತರ ಮಾಡಿದ್ದಾದ್ಮೇಲೆ ಮಾರಿಯಣ್ಣಂಗೆ ತುಂಬಾನೇ ಈಗೋ ಹರ್ಟ್ ಆಗುತ್ತೆ. ಅವನ ಆಳುಗಳಿಗೆ ಹೇಳ್ತಾನೆ ಅವ್ರಿಗೆ ಹೊಡೆಯೋದಿಕ್ಕೆ. ಮಾರಿಯಣ್ಣನ ಆಳುಗಳು ಅಲಿಯನ್ನ ಹೊಡೆಯೋಕ್ ಬಂದಾಗ ಆಂಟನಿ ಎಂಟ್ರಿ ಕೊಟ್ಬಿಟ್ಟು ಮಾರಿಯಣ್ಣನ ಇಡೀ ಗ್ಯಾಂಗ್ ನ ಚೆಚ್ ಹಾಕ್ಬಿಡ್ತಾನೆ. ಮಾರಿಯಣ್ಣ ಆಂಟನಿಗೆ ಅಲ್ಲಿಂದ ಹೋಗೋದಿಕ್ಕೆ ವಾರ್ನ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಮಗುವಿನ ಒಂದು ಸಿಚುವೇಶನ್ ಖರಾಬ್ ಆಗ್ತಾ ಹೋಗ್ತಾ ಇರುತ್ತೆ. ಅವನಿಗೆ ಟ್ರೀಟ್ಮೆಂಟ್ ಗೆ ದುಡ್ಡು ಬೇಕೇ ಬೇಕು. ದುಡ್ಡು ಹೇಗೆ ತರ್ತಾನೆ ಅಂತಂದ್ರೆ, ಟ್ರೀಟ್ಮೆಂಟಿಗೋಸ್ಕರ ದುಡ್ಡು ಬೇಕೇ ಬೇಕು ಅಂತ ಆಂಟನಿ ತಾನೇ ಡೈರೆಕ್ಟ್ ಆಗಿ ಕಾಡಿಗಿಳಿದ್ಬಿಟ್ಟು ಆನೆ ದಂತನ ಕಟ್ ಮಾಡ್ತಾನೆ. ದಂತನ ಕಟ್ ಮಾಡ್ಬಿಟ್ಟು ಅದನ್ನ ಸೇಲ್ ಮಾಡೋದಿಕ್ಕೆ ಶ್ರೀಲಂಕಾದ ದೊಡ್ಡ ಇಂಟರ್ನ್ಯಾಷನಲ್ ಡೀಲರ್ ನ ಮೀಟ್ ಆಗೋದಿಕ್ಕೆ ಹೊರಡ್ತಾನೆ. ಈ ವಿಷಯ ಮಾರಿಯಣ್ಣಗೆ ಗೊತ್ತಾಗುತ್ತೆ. ಅವನಿಗೆ ಸಿಟ್ಟು ಬಂದ್ಬಿಟ್ಟು ಅವನ ರೌಡಿಗಳನ್ನೆಲ್ಲ ಕಳಿಸ್ತಾನೆ ಆಂಟನಿಗೆ ಹೊಡೆಯೋದಿಕ್ಕೆ. ಆದ್ರೆ ದಾರಿಯಲ್ಲಿ ಮಾರಿಯಣ್ಣ ಕಳಿಸಿದ ರೌಡಿಗಳನ್ನೆಲ್ಲ ಆಂಟನಿ ಧೂಳಿಪಟ ಮಾಡ್ತಾನೆ. ಶ್ರೀಲಂಕಾದಲ್ಲಿ ತುಷಾರ ವಿಜಯನ್ ಅನ್ನೋ ಒಬ್ಬ ಕ್ಯಾರೆಕ್ಟರ್ ಆಂಟನಿಗೆ ಹೆಲ್ಪ್ ಮಾಡ್ತಾರೆ. ಇವರಿಬ್ರು ಸೇರ್ಕೊಂಡು ಶ್ರೀಲಂಕಾದ ಆ ಡೇಂಜರಸ್ ಡೀಲರ್ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಆ ದಂತನ ತೋರಿಸ್ತಾರೆ. ಅದು ಪಕ್ಕಾ ಒರಿಜಿನಲ್ ಅಂತ ಗೊತ್ತಾದ್ಮೇಲೆ ಆ ಡೀಲರ್ ಆಂಟನಿಗೆ ಭಾರಿ ದೊಡ್ಡ ಅಮೌಂಟ್ ನ ಕೊಡ್ತಾನೆ. ಇಷ್ಟೇ ಅಲ್ಲ, ಇದರಿಂದ ಅವನಿಗೆ ಖುಷಿ ಆಗ್ಬಿಟ್ಟು ಇನ್ಮೇಲೆ ನಮಗೆ ನೀನು ದಂತ ಸಪ್ಲೈ ಮಾಡ್ಬೇಕು ಅಂತ ಡೀಲ್ ನ ಓಕೆ ಮಾಡಿಸ್ಕೊತಾನೆ. ಆದ್ರೆ ಆಂಟನಿ ದುಡ್ಡು ತಗೊಂಡು ಊರಿಗೆ ಬರೋ ಅಷ್ಟರಲ್ಲಿ ದೊಡ್ಡ ಅನಾಹುತನೇ ಆಗಿರುತ್ತೆ. ಆಂಟನಿ ಇವಾಗ ಓನ್ ಆಗಿ ಬಿಸ್ನೆಸ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಈ ವಿಷಯ ಕೇಳಿಸ್ಕೊಂಡ್ಬಿಟ್ಟು ಮಾರಿಯಣ್ಣಗೆ ತುಂಬಾನೇ ಕೋಪ ಬಂದಿತ್ತು. ಅದಕ್ಕೆ ಅವ್ನ್ ಏನ್ ಮಾಡ್ದ ಅಂದ್ರೆ, ಆ ಕಾಡಲ್ಲಿ ವಾಸವಾಗಿರ್ತಾರಲ್ಲ ಜನ, ಆ ಜನಗಳಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಬಿಟ್ಟು ಅಲಿ ಇರ್ತಾನಲ್ಲ, ಆ ಅಲಿಯ ಸಣ್ಣ ಮಗ ಇರ್ತಾನಲ್ಲ, ಆ ಮಗುನು ಕೂಡ ಕೊಂದ್ ಹಾಕಿರ್ತಾನೆ. ಆಂಟನಿ ಅಲ್ಲಿ ಬಂದ್ಬಿಟ್ಟು ಮಗುವಿನ ಬಾಡಿ ನೋಡ್ತಾನೆ. ಅವನಿಗಂತೂ ಫುಲ್ ಕೋಪ. ಸಿಟ್ಟಿಗೆದ್ಬಿಟ್ಟು ಅವನು ಹೇಳ್ತಾನೆ, ಇದು ನಮ್ ಕಾಡು, ಇಲ್ಲಿ ಇವನ ರಾಜಕೀಯ ನಡೆಯಲ್ಲ, ನಾವೆಲ್ಲ ಇವನ್ ಮಾತ್ ಕೇಳದ್ ಬೇಡ. ಈ ತರ ಮೋಟಿವೇಟ್ ಮಾಡ್ಬಿಟ್ಟು ಇಡೀ ಊರಿನ ಜನರನ್ನು, ಅದ್ರಲ್ಲೂ ಹೆಚ್ಚಾಗಿ ಆ ಮಾರಿಯಣ್ಣಿಂದ ನೊಂದ್ಕೊಂಡು ಹೋಗಿರ್ತಾರಲ್ಲ ಹುಡುಗಿರು, ಆ ದೌರ್ಜನ್ಯ ಮಾಡಿಸ್ಕೊಂಡಿರೋ ಹೆಣ್ಮಕ್ಳನ್ನು ಒಟ್ಟುಗೂಡಿಸಿ ಯುದ್ಧಕ್ಕೆ ರೆಡಿ ಮಾಡ್ತಾನೆ. ಈಗ ನೆಕ್ಸ್ಟ್ ಸೀನ್ ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ಬರುತ್ತೆ. ಕ್ಲೈಮ್ಯಾಕ್ಸ್ ಫೈಟ್ ನಲ್ಲಿ ಮಾರಿಯಣ್ಣ ಮತ್ತೆ ಎಡಿಕ್ ಇಬ್ರು ಒಂದಾಗಿ ದೊಡ್ಡ ಗ್ಯಾಂಗ್ ಕರ್ಕೊಂಡ್ ಬರ್ತಾರೆ. ಆದ್ರೆ ಆಂಟನಿ ರೆಡಿ ಇರ್ತಾನೆ. ಆಂಟನಿ ಮತ್ತೆ ಊರಿನ ಜನ ಸಖತ್ತಾಗಿ ಫೈಟ್ ಮಾಡ್ತಾರೆ. ಆಂಟನಿ ಇವಾಗ ಏನ್ ಮಾಡ್ತಾನೆ ಅಂತಂದ್ರೆ, ಚೆನ್ನಾಗಿ ಫೈಟಿಂಗ್ ಆಡ್ಬಿಟ್ಟು ಕ್ಲೈಮ್ಯಾಕ್ಸ್ ಅಲ್ಲಿ ಆಂಟನಿ ಫಸ್ಟ್ ಎಡಿಕ್ ನ, ಆಮೇಲೆ ಕ್ರೂರಿ ಮಾರಿಯಣ್ಣನ ಕತ್ತರ್ಸ್ ಹಾಕ್ತಾನೆ. ಇಲ್ಲಿಗೆ ದೌರ್ಜನ್ಯ ಮಾಡುತ್ತಿದ್ದ ಆ ಮಾರಿಯಣ್ಣ ಮತ್ತೆ ಆ ಒಂದು ಎಡಿಕ್ ನ ಖೇಲ್ ಖತಮ್ ಆಗುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಕಳೆದ 25 ವರ್ಷಗಳಿಂದ ಗುಲಾಮರಾಗಿದ್ದ ಜನರಿಗೆ ಫೈನಲಿ ಒಂದು ಹೋಪ್ ಸಿಗುತ್ತೆ. ಆ ಕ್ರೂರಿ ದಾನವಗಳಿಂದ ಒಂದು ಮುಕ್ತಿ ಸಿಗುತ್ತೆ. ಎಲ್ಲರೂ ಸೇರಿ ಆಂಟನಿನ ತಮ್ಮ ಲೀಡರ್ ಮಾಡ್ತಾರೆ. ಮಾರಿಯಣ್ಣ ಮಾಡ್ತಾ ಇರ್ತಾನಲ್ಲ ದಂಧೆ, ಇವಾಗ ಆ ಒಂದು ದಂಧೆನ ವ್ಯವಹಾರ ಈಗ ಗ್ರಾಮದ ಜನರೇ ಡೈರೆಕ್ಟ್ ಆಗಿ ಶ್ರೀಲಂಕಾ ಡೀಲರ್ ಜೊತೆ ಮಾಡ್ತಾ ಇದ್ದಾರೆ. ಆ ಮುಗ್ಧ ಜನರೆಲ್ಲ ಲೈಫ್ ನಲ್ಲಿ ಸೆಟಲ್ ಆಗಿ ಸ್ವಾತಂತ್ರ್ಯವಾಗಿ ಬದುಕೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿಗೆ ಈ ಒಂದು ಮೂವಿಯ ಎಂಡ್ ಆಗುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಕತ್ತಲನ್ ಮೂವಿಯ ಕಂಪ್ಲೀಟ್ ಸ್ಟೋರಿ ಬ್ರೇಕ್ ಡೌನ್ ಮತ್ತೆ ಎಕ್ಸ್ಪ್ಲನೇಷನ್. ಹೇಗಿತ್ತು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಾನು ನಿಮಗೆ ಸಿಗ್ತೀನಿ ಅದ್ರ ಬೇರೆ ವಿಡಿಯೋ, ಅದ್ರ ಬೇರೆ ಟಾಪಿಕ್ ಜೊತೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.